ಮಂತ್ರ ಸಿದ್ಧಿ ಆಗೋದಕ್ಕೆ ಪುರಃ ಚರಣ ಅಂದ್ರೆ ಮತ್ತೆ ಮತ್ತೆ ಮಂತ್ರವನ್ನ ಜಪ ಮಾಡ್ತಾನೆ ಇರೋಂಥದ್ದಕ್ಕೆ ಪುರಶ್ಚರಣ ಅಂತಾರೆ. ಈ ಪುರಶ್ಚರಣದಲ್ಲಿ 4 ಭಾಗಗಳಿರುತ್ತೆ. ಜಪ, ಜಪದಲ್ಲಿ ದಶಾಂಶ ಹೋಮ, ಹೋಮದಲ್ಲಿ ದಶಾಂಶ ತರ್ಪಣ, ತರ್ಪಣದಲ್ಲಿ ದಶಾಂಶ ಮಾರ್ಜನ, ಮಾರ್ಜನದಲ್ಲಿ ದಶಾಂಶ ಸಮಾರಾಧನೆ. ಸಮಾರಾಧನೆ ಅಂದ್ರೆ ಅನ್ನ ಸಂತರ್ಪಣೆ ಅಂತ. ಇದು ಒಂದೊಂದು ಪದ್ಧತಿಯಲ್ಲಿ ಒಂದೊಂದು ರೀತಿಯಾಗಿರುತ್ತೆ. ಈಗ ಕೆಲವೊಂದು ಪದ್ಧತಿಗಳಲ್ಲಿ ಜಪಕ್ಕೆ ದಶಾಂಶ ತರ್ಪಣ, ತರ್ಪಣದ ದಶಾಂಶ ಹವನ, ಹವನದ ದಶಾಂಶ ಮಾರ್ಜನ, ಮಾರ್ಜನದ ದಶಾಂಶ ಅನ್ನ ಸಂತರ್ಪಣೆ ಹೀಗಿರುತ್ತೆ. ಕೆಲವರು ಅವರು ಹೋಮ ಅಂತ ಹೇಳ್ತಾರೆ. ಜಪದ ನಂತರದ ಸ್ಥಾನವನ್ನ ಕೆಲವರು ಹೋಮಕ್ಕೆ ಕೊಡ್ತಾರೆ, ಕೆಲವರು ತರ್ಪಣಕ್ಕೆ ಕೊಡ್ತಾರೆ. ಆದ್ರೆ ವಿಧಾನ ಎಲ್ಲವೂ ಕೂಡ ಒಂದೇ ಇರುತ್ತೆ. ನಿಮ್ಮ ಗುರುವಿನ ಮಾರ್ಗದರ್ಶನದ ಮೇಲೆ ನೀವು ಅದನ್ನ ಮಾಡ್ಕೊಂಡು ಹೋಗ್ಬೇಕು. ಈ ರೀತಿ ಪುರಶ್ಚರಣವನ್ನ ಮಾಡೋದಕ್ಕೆ ಕೂಡ ಗುರುಗಳ ಮಾರ್ಗದರ್ಶನ ಬಹಳ ಮುಖ್ಯವಾಗಿರುತ್ತೆ. ಮತ್ತೆ ಅವರು ಹೇಳ್ತಕ್ಕಂತಹ ನಿಯಮ ನಿಷ್ಠೆಗಳನ್ನ, ಸಂಪ್ರದಾಯವನ್ನ ಕೂಡ ಪಾಲಿಸ್ಬೇಕಾಗತ್ತೆ.